Hi everyone, I am Pradeep from Spider Software Technical Expert. Today I am here to discuss on important topic. ಅದು ಯಾವುದಂದ್ರೆ ಎವ್ರಿಡೇ ಟ್ರೇಡರ್ಸ್ ಮಾರ್ನಿಂಗ್ ಸೆಟಪ್ ಅಲ್ಲಿ ಲೈಕ್ ಐದರ್ ಬ್ಯಾಂಕ್ ನಿಫ್ಟಿ ಬ್ರೇಕ್ಔಟ್ ಆಗುತ್ತಾ ಬ್ರೇಕ್ ಡೌನ್ ಆಗುತ್ತಾ ಸಪೋರ್ಟ್ ಬ್ರೇಕ್ ಮಾಡುತ್ತಾ ಅನ್ನೋದು ಆಲೋಚನೆ ಇರ್ತಾರೆ. ಇಫ್ ಬ್ಯಾಂಕ್ ನಿಫ್ಟಿ ನಾಟ್ ಬ್ರೇಕಿಂಗ್ ಸಪೋರ್ಟ್ ಶಾರ್ಟ್ ಮಾಡಬೇಕಾ ಮಾರ್ಕೆಟ್ನ ಇಲ್ಲ ಪುಟ್ ಆಪ್ಷನ್ ತೊಗೊಬೇಕನ್ನೋ ಕನ್ಫ್ಯೂಸ್ ಸ್ಟೇಟಲ್ಲಿ ಇರ್ತಾರೆ. ನನ್ನ ಹತ್ರ ಒಂದು ಯೂಟಿಲಿಟಿ ಫಾರ್ಮುಲಾ ಸ್ಟ್ರಾಟಜಿ ಅವ್ರ ಸೆಟಪ್ ಇಲ್ಲ ಅಂದರೆ ಐ ಕಾಂಟ್ ಕೀಪ್ ಟ್ರ್ಯಾಕ್ ಆನ್ ದ ಮಾರ್ಕೆಟ್. ನೀವೆಲ್ಲ ಅಗ್ರಿ ಮಾಡ್ತೀರಾ? ಆ್ಯಂಡ್ ಸೇಮ್ ಬ್ಯಾಂಕ್ ನಿಫ್ಟಿ ಅಥವಾ ನಿಫ್ಟಿ ಸಪೋರ್ಟ್ ಬ್ರೇಕ್ ಡೌನ್ ಆಗ್ತಿದೆ ಅಂದರೆ ಯಾವ ಸ್ಟ್ರೈಕ್ ಪ್ರೈಸ್ ನೀವು ಚೂಸ್ ಮಾಡಬೇಕು, ಯಾವ ಸ್ಟ್ರೈಕ್ ಪ್ರೈಸಲ್ಲಿ ನಿಮ್ಗೆ ಓ ಎ ಡಾಟಾ ಓಪನ್ ಇಂಟ್ರೆಸ್ಟ್ ಡಾಟಾ ನಿಮ್ಗೆ ಚೆನ್ನಾಗಿ ಸಿಗುತ್ತೆ, ಯಾವುದ್ರಲ್ಲಿ ಟ್ರೇಡ್ ಮಾಡಿದ್ರೆ ನೀವು ಪ್ರಾಫಿಟ್ ಮಾಡ್ಬೋದು ಅನ್ನೋದು ತುಂಬ ಮೈಂಡಲ್ಲಿ ಇರ್ತೀರಾ, ಕನ್ಫ್ಯೂಸ್ ಸ್ಟೇಟಲ್ಲಿ ಇರ್ತೀರಾ. ಇದೆಲ್ಲ ರೀತಿ ಕ್ವಶನ್ಸ್ ನಿಮಗೆ ಡೈಲಿ ಮೈಂಡಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ಆಗ ನೀವೇನು ಮಾಡಬೇಕಾದ್ರೆ ಒಂದು ಪ್ರಾಪರ್ ಕ್ವರಿ ಸ್ಕ್ಯಾನರ್ ವಿಚ್ ಕ್ಯಾನ್ ಕಂಡೀಷನಲಿ ಸ್ಕ್ಯಾನ್ ಆಲ್ ದಿಸ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಆ್ಯಂಡ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಡಿಪೆಂಡಿಂಗ್ ಅಪಾನ್ ಸಿಗ್ನಲ್ ಜನರೇಟ್ ಮಾಡಿ ಕೊಡುತ್ತೆ ನಿಮಗೆ ಅದು ಸ್ಕ್ಯಾನರು. ನನ್ನ ಹತ್ರ ಆ ಥರ ಒಂದು ಸೊಲ್ಯೂಷನ್ ಇದೆ ಫ್ರಂಟ್ ಆಫ್ ಯು. ಈಗ ನೋಡೋಣ ನಮಗೆ ಯಾವ ರೀತಿ ಆ ಸ್ಕ್ಯಾನರ್ ನಮಗೆ ವರ್ಕ್ ಆಗ್ತಿದೆ ಅಂತ. ಸಪೋಸ್ ವಿ ನೀಡ್ ಟು ಫೈಂಡ್ ಬ್ರೇಕ್ಔಟ್ ಸಿಗ್ನಲ್ಸ್ ಇನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಆ್ಯಂಡ್ ಎಫ್ ಆ್ಯಂಡ್ ಓ ಸ್ಟಾಕ್ಸ್ ಅಂದರೆ I have taken much underlying percentage. Only those strike price will taken which in range of percentage whenever the possible breakout are there in underline. ನಾನು ಯಾವ ಪರ್ಸೆಂಟೇಜ್ ಸೆಟ್ ಮಾಡಿರ್ತೀನಿ ಅದೇ ಪರ್ಸೆಂಟೇಜ್ ಪಾಸಿಬಲ್ ಎಂಟ್ರೀಸ್ ಮಾತ್ರ ನಿಮ್ಗೆ ತೊಗೊಂಡುತ್ತೆ. ಓಕೆ, ನಾನು ಇಲ್ಲಿ ಲಾಟ್ಸ್ ನೀವು ಪರ್ಸೆಂಟೇಜ್ ಫಸ್ಟ್ ಟಾರ್ಗೆಟ್ ಸೆಟ್ ಮಾಡ್ಬೋದು, ಸೆಕೆಂಡ್ ಟಾರ್ಗೆಟ್ ಸೆಟ್ ಮಾಡ್ಕೊಬೋದು. ಆ್ಯಂಡ್ ಸ್ಟಾಪ್ ಲಾಸ್ ನಿಮಗೆ 3% ಬೇಕಂದ್ರೆ 3%, 100 ಕ್ವಾಂಟಿಟಿಯಲ್ಲಿ ಎಕ್ಸಿಟ್ ಆಗಬೇಕಂದ್ರೆ ನೀವು ಮಾಡ್ಕೊಬೋದು. ಸೊ ಇವಾಗ ನಮ್ಗೆ ಎಂಟ್ರೀಸ್ ಫ್ರಮ್ ಮಾರ್ನಿಂಗ್ ನಂಗೆ ಸಿಕ್ಕಿರೋ ಎಂಟ್ರೀಸ್ ಬಗ್ಗೆ ನೋಡೋಣ. ಸೊ ಪ್ರೆಸೆಂಟ್ ನನಗೆ ಕೋಲ್ ಇಂಡಿಯಾದಲ್ಲಿ ನನಗೆ ಸಿಕ್ಕಿದ್ದು. ಕೋಲ್ ಇಂಡಿಯಾ 3 ಟೈಮ್ಸ್ ಆಪ್ಷನ್ಸ್ ನಂಗೆ ಬೈ ಆಗಿದೆ ನೋಡಿರ್ಬೋದು. ಫಸ್ಟ್ ಒಂದು 67 ಪ್ರಾಫಿಟ್ ಬುಕ್ ಆಗಿದ್ರೆ, ಸೆಕೆಂಡ್ ಒಂದು 2025 ಸ್ಟಾಪ್ ಲಾಸ್ ಇಟ್ಟಾಗಿದೆ 2 ಟೈಮ್ಸು. ನಂತರ ಟೈಟನ್ ಟಾರ್ಗೆಟ್ ಬುಕ್ ಆಗಿದೆ. ಅದಾನಿ ಪೋರ್ಟ್ಸ್ ಕೂಡ ನಮಗೆ ಮಾರ್ನಿಂಗ್ 9:45 ಸಿಗ್ನಲ್ ಬಂದಿತ್ತು, ಅದರಲ್ಲಿ 4130 ಪ್ರಾಫಿಟ್ ಬುಕ್ ಆಗಿದೆ. ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 1450 ಬುಕ್ ಆಗಿದೆ, ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು 1453 ಬುಕ್ ಆಗಿದೆ. ಅಂದರೆ ಟೋಟಲ್ ಪ್ರಾಫಿಟ್ 4130. ಟೋಟಲ್ ಬುಕ್ಡ್ ಪ್ರಾಫಿಟ್ ಇವತ್ತಾಗಿರೋದು 1460. ಆ್ಯಂಡ್ ಟೈಟನ್ ಕೂಡ ನನಗೆ ಪ್ರಾಫಿಟ್ ಬುಕ್ ಆಗಿದೆ, ಇಲ್ಲಿ ನೋಡ್ಬೋದು ನೀವು. ಇವಾಗ ನೀವು ಪ್ರೆಸೆಂಟಲ್ಲಿ ನೋಡೋದಾದರೆ ನಮಗೆ M&M 2080 ಪ್ರಾಫಿಟಲ್ಲಿ ರನ್ ಆಗ್ತಿದೆ. SBIನಲ್ಲಿ ನಿಮಗೆ ಲಾಸಸ್ ಹೋಗ್ತಿದ್ರು ಕೂಡ ನಿಮಗೆ ಇನ್ಫೋಸಿಸಲ್ಲಿ ಪ್ರಾಫಿಟಿಂಗ್ ರನ್ ಆಗ್ತಿದೆ. ಸೊ ಈ ರೀತಿ ನಾವು ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡಿಕೊಂಡು ಅದು ಪರ್ಫೆಕ್ಟ್ ಸ್ಕ್ಯಾನರ್ ವರ್ಕ್ ಆಗ್ತಾ ನಮಗೆ ರಿಸಲ್ಟ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೇನಾದರೂ ನನ್ನ ಸ್ಕ್ಯಾನರ್ ಇಷ್ಟ ಆಗಿಲ್ಲ ಅಂದರೆ ನಿಮ್ಮದೇ ಓನ್ ಕ್ವರೀಸ್ ಏನಾದ್ರು ಇದ್ದರೆ ನಮ್ಗೆ ಕೊಡ್ಬೋದು, ಅದು ಡೆವಲಪ್ ಮಾಡಿಕೊಡ್ತೀರಿ. ನಿಮಗೆ 4 or 5 ಕಂಡೀಷನ್ಸ್ ನಾವು ರನ್ ಮಾಡಿ ಅದು ಸ್ಯಾಟಿಸ್ಫೈ ಆಗಿದ್ದ ನಂತರನೇ ನಿಮಗೆ ಆರ್ಡರ್ಸ್ ಬರೋದು.